ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ಗೆ ಬ್ಲಾಕ್ ಮನಿ ಬಳಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಇಲ್ಲಿ ಕೇಳಿಬರ್ತಾ ಇವೆ. ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕುಡ್ಲಿಪೇಟೆ ಹೊಸ ಬಾಂಬ್ ಅನ್ನು ಹಾಕಿದ್ದಾರೆ. ಬೈ ಎಲೆಕ್ಷನ್ ಅಲ್ಲಿ 250 ಕೋಟಿ ರೂಪಾಯಿ ಕಪ್ಪು ಹಣ ಚಲಾವಣೆಯಾಗಿದೆ. ಕಾಂಗ್ರೆಸ್ ಬಿಜೆಪಿಯಿಂದ ಅಪಾರ ಪ್ರಮಾಣದ ಹಣದ ವಹಿವಾಟು ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಮನೆಯಲ್ಲಿ ಕುಳಿತು ಬೈ ಎಲೆಕ್ಷನ್ ಮಾಡ್ತಿದ್ದ ಕೈ ನಾಯಕರು ಇದೀಗ ಬೈ ಎಲೆಕ್ಷನ್ಗೆ ಬೀದಿಗೆ ಬಂದು ಪ್ರಚಾರವನ್ನ ಮಾಡಿದ್ದಾರೆ. ಇನ್ನು ಕೆಲ ಪಕ್ಷಗಳು ಬಹಿರಂಗವಾಗಿ ಹಣ ಹಂಚಿಕೆ ಮಾಡಿವೆ. ಕಾಂಗ್ರೆಸ್ ನಾಯಕರಿಗೆ ಏನಾದರೂ ನೈತಿಕತೆ ಇದೆಯಾ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಿಮ್ಮಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸಲಾಗ್ತಾ ಇಲ್ಲ, ಸುಮ್ಮನೆ ಆಪಾದನೆಯನ್ನ ಮಾಡ್ತಿರೋರಿಗೆ ಜನ ಬುದ್ಧಿ ಕಲಿಸ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಹಣ ಇಟ್ಕೊಂಡು ಚುನಾವಣೆ ಬಂದವರಲ್ಲ, ಬೇರೆ ಪಕ್ಷದಿಂದ ಹಣ ಪಡೆಯೋ ಸ್ಥಿತಿ ನನಗೆ ಇನ್ನೂ ಸಹಿತ ಬಂದಿಲ್ಲ. ಈ ದಾವಣಗೆರೆ ಬೈ ಎಲೆಕ್ಷನ್ ಇತಿಹಾಸದ ಪುಟ ಸೇರುತ್ತೆ. ಇದು ಕೋಟ್ಯಾಧಿಪತಿ ವಿರುದ್ಧ ರೈತನ ಮಗನ ಚುನಾವಣೆಯಾಗಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಅಫ್ಸರ್ ಕುಡ್ಲಿಪೇಟೆ ಕಿಡಿಯನ್ನ ಕಾರಿದ್ದಾರೆ. ಇನ್ನು ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ಗೆ ಬ್ಲಾಕ್ ಮನಿ ಬಳಕೆ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು, ಆರೋಪಗಳು ಕೂಡ ಇಲ್ಲಿ ಕೇಳಿಬರ್ತಾ ಇದ್ದೀವಿ. ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕುಡ್ಲಿಪೇಟೆ ಒಂದು ಹೊಸ ಬಾಂಬ್ ಅನ್ನು ಹಾಕಿದ್ದಾರೆ. ಈಗ ಬೈ ಎಲೆಕ್ಷನ್ ಅಲ್ಲಿ 250 ಕೋಟಿ ರೂಪಾಯಿ ಕಪ್ಪು ಹಣ ಚಲಾವಣೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಬಾರಿಯ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಇತಿಹಾಸದ ಒಂದು ಪುಟ ಸೇರುತ್ತೆ ಈ ಒಂದು ಬೈ ಎಲೆಕ್ಷನ್. ಬಲಾಢ್ಯ ಕೋಟ್ಯಾಧಿಪತಿ ವಿರುದ್ಧ ರೈತನ ಮಗನ ಚುನಾವಣೆ ಇದು ಅಂತೇಳಿ ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕುಡ್ಲಿಪೇಟೆ ಅವರು ಹೇಳ್ತಾ ಇದ್ದಾರೆ. ಮನೆಯಲ್ಲಿ ಕುಳಿತುಕೊಂಡು ಚುನಾವಣೆ ಮಾಡ್ತಿದ್ದಂತಹ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಬೀದಿಗೆ ಬಂದು ಪ್ರಚಾರವನ್ನ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ 250 ಕೋಟಿ ರೂಪಾಯಿ ಕಪ್ಪು ಹಣವನ್ನು ಚಲಾವಣೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ಭಾನುವಾರ ದಿನ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಈ ರೀತಿಯಾಗಿ ಹೇಳಿಕೆ ಒಂದನ್ನು ನೀಡಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಪಕ್ಷಗಳಿಂದಲೂ ಕೂಡ ಇಷ್ಟು ಮೊತ್ತದ ಕಪ್ಪು ಹಣ ಚಲಾವಣೆ ಆಗಿರುವ ಮಾಹಿತಿ ಇದೆ. ಕೆಲವು ಪಕ್ಷಗಳ ಪರ ಬಹಿರಂಗವಾಗಿ ಹಣ ಹಂಚಿಕೆ ಮಾಡಲಾಗಿದೆ ಅಂತೇಳಿ ಒಂದು ಸ್ಫೋಟಕವಾದಂತಹ ಹೇಳಿಕೆ ಒಂದನ್ನು ನೀಡಿದ್ದಾರೆ. ಎಲ್ಲಿಗೆ ಹೋದರೂ ಕೂಡ ಕುಕ್ಕರ್ ಸೌಂಡ್ ಬರ್ತಾ ಇರುತ್ತೆ. ಕಾಂಗ್ರೆಸ್ ನಾಯಕರಿಗೆ ಹತಾಶೆಯಾಗಿದೆ. ನಾವು ಹಣ ಇಟ್ಕೊಂಡು ಚುನಾವಣೆಗೆ ಬಂದವರಲ್ಲ ರೀ, ಬೇರೆ ಪಕ್ಷದಿಂದ ಹಣ ಪಡೆಯೋ ಸ್ಥಿತಿ ಕೂಡ ನನಗಿನ್ನೂ ಬಂದಿಲ್ಲ ಅಂತ ಹೇಳಿ ಹೇಳಿಕೆಗಳನ್ನು ನೀಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ನಾಯಕರಿಗೆ ನೈತಿಕತೆ ಅನ್ನೋದು ಏನಾದರೂ ಇದೆನಾ, ಅವರಿಗೆ ನೈತಿಕತೆ ಅನ್ನೋದೇನಾದರೂ ಇದೆನಾ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ನಿಮ್ಮಿಂದ ಅಲ್ಪಸಂಖ್ಯಾತರಿಗೆ ಒಂದೇ ಒಂದು ಟಿಕೆಟ್ ಕೊಡಿಸೋದಕ್ಕೆ ಆಗಲಿಲ್ಲ, ಸುಮ್ಮನೆ ಯಾರು ಆಪಾದನೆ ಮಾಡ್ತಿದ್ದಾರೋ ಅಂಥವರಿಗೆ ಜನರೇ ಮುಂದಿನ ದಿನಗಳಲ್ಲಿ ಬುದ್ಧಿಯನ್ನು ಕಲಿಸ್ತಾರೆ. ನಿಮಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸೋದಕ್ಕೂ ಕೂಡ ಆಗಲಿಲ್ಲ, ಸುಮ್ಮನೆ ಈ ರೀತಿಯಾಗಿ ಆಪಾದನೆಯನ್ನು ಮಾಡ್ತಿದ್ದಾರಲ್ವಾ, ನಿಮಗೆ ಜನರೇ ಬುದ್ಧಿ ಕಲಿಸ್ತಾರೆ ಅಂತ ಹೇಳಿ ಹೇಳಿಕೆ ಒಂದನ್ನು ನೀಡಿದ್ದಾರೆ. ಯಾವುದೇ ಸಮುದಾಯದ ಬಲಿಷ್ಠ ನಾಯಕತ್ವ ಬೆಳೆಯೋದಕ್ಕೋಸ್ಕರ ಕಾಂಗ್ರೆಸ್ ಇಲ್ಲಿ ಬಿಡ್ತಾ ಇಲ್ಲ. ಒಂದು ಸಮುದಾಯ ಬೆಳೀತಾ ಇದೆ ಅಂದರೆ ಆ ಒಂದು ಬಲಿಷ್ಠತೆಯನ್ನು ಬೆಳೆಯುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇದ್ದಾಗ ಕಾಂಗ್ರೆಸ್ ಅದನ್ನು ತಡೆ ಹಿಡಿಯೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಗುಲಾಂ ನಬಿ ಆಜಾದ್, ಜಾಫರ್ ಶರೀಫ್ ಜೊತೆ ಯಾವ ರೀತಿ ಕಾಂಗ್ರೆಸ್ನವರು ನಡೆದುಕೊಂಡ್ರು ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಉಸಿರುಗಟ್ಟುವಂತಹ ವಾತಾವರಣ ಇದೆ ಅಂತೇಳಿ ಅಭಿಪ್ರಾಯವನ್ನು ಹೇಳಿಕೊಂಡಿದ್ದಾರೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಂದಿಷ್ಟು ಬೈ ಎಲೆಕ್ಷನ್ನ ವೇಳೆಯಲ್ಲಿ 250 ಕೋಟಿ ಕಪ್ಪು ಹಣ ಚಲಾವಣೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಮತ್ತು ಮಾಹಿತಿಗಳು ಕೂಡ ಇದೆ ಅಂಥೇಳಿ ಇಲ್ಲಿ ಹೇಳಿಕೆ ಒಂದನ್ನು ನೀಡಿದ್ದಾರೆ. ಈ ಬಾರಿ ಏನು ಉಪಚುನಾವಣೆ ನಡೆದಿದೆ ಇದು ಒಂದು ಇತಿಹಾಸದ ಪುಟದಲ್ಲಿ ಸೇರುತ್ತೆ ನೋಡಿ. ಆ ರೀತಿಯಾಗಿ ಒಂದು ಉಪಚುನಾವಣೆ ನಡೆದಿದೆ. ಇದು ಕಾಂಗ್ರೆಸ್ನವರು ಯಾರಿಗೂ ಕೂಡ ಮುಂದೋಗೋದಕ್ಕೆ ಬಿಡ್ತಾ ಇಲ್ಲ. ಅಂದರೆ ಒಂದು ಸಮುದಾಯ ಒಂದು ಬಲಿಷ್ಠವಾಗ್ತಾ ಇದೆ ಅಂದರೆ ಅದನ್ನು ತಡೆ ಹಿಡಿಯೋದಕ್ಕೆ ಕಾಯ್ತಾ ಕೂತ್ಕೊಂಡಿರ್ತಾರೆ ಕಾಂಗ್ರೆಸ್ನವರು ಅಂತೇಳಿ ಕಾಂಗ್ರೆಸ್ನ ವಿರುದ್ಧವಾಗಿ ಕಿಡಿಯನ್ನು ಕಾರಿದ್ದಾರೆ. ಕಾಂಗ್ರೆಸ್ಗೆ ನಿಜವಾಗಿಯೂ ಕೂಡ ಕಾಂಗ್ರೆಸ್ನಲ್ಲಿರುವಂತಹ ನಾಯಕರಿಗೆ ನಿಜವಾಗ್ಲೂ ನೈತಿಕತೆ ಇದೆನಾ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿವೆ, ಅವರವರ ಮಧ್ಯೆ ಒಂದಿಷ್ಟು ಬಿರುಸು ಮುನಿಸು ಎಲ್ಲವೂ ಕೂಡ ಇದೆ. ಆದರೂ ಸಹಿತ ನಮ್ಮ ಏನೊಂದು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸೋದಕ್ಕೆ ಅವರಿಗೆ ಆಗಲಿಲ್ಲ, ಸುಮ್ಮನೆ ಏನೇನೋ ಆಪಾದನೆಯನ್ನು ಮಾಡ್ತಾರೆ, ಇವರಿಗೆ ಮುಂದಿನ ದಿನಗಳಲ್ಲಿ ಜನರೇ ಬುದ್ಧಿಯನ್ನು ಕಲಿಸ್ತಾರೆ ಅಂಥೇಳಿ ಹೇಳಿಕೆ ಒಂದನ್ನು ನೀಡಿದ್ದಾರೆ. ಇನ್ನು ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್
ಪೇಟೆ ಒಂದು ಹೊಸ ಬಾಂಬನ್ನು ಹಾಕಿದ್ದಾರೆ. ಈ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. 250 ಕೋಟಿ ರೂಪಾಯಿ ಕಪ್ಪು ಹಣವನ್ನು ಚುನಾವಣೆಯಲ್ಲಿ ಬಳಸಲಾಗಿದೆ, ಬೈ ಎಲೆಕ್ಷನಲ್ಲಿ ಬಳಸಲಾಗಿದೆ ಅನ್ನುವಂತಹ ಒಂದು ಆರೋಪ ಏನಿದೆ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಇದು ನಿಜನಾ ಸುಳ್ಳ ಅನ್ನುವಂಥದ್ದು ಇನ್ನೂ ಖಚಿತವಾಗಿಲ್ಲ, ಆದರೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಈ ಒಂದಿಷ್ಟು ಹೇಳಿಕೆಗಳು. ಕಾಂಗ್ರೆಸ್ ಆಗಿರಲಿ BJP ಪಕ್ಷಗಳಿಂದ ಇಷ್ಟು ಮೊತ್ತದ ಕಪ್ಪು ಹಣ ಚಲಾವಣೆ ಆಗಿರುವ ಮಾಹಿತಿ ಇದೆ ಅಂತೇಳಿ ಹೇಳಿದ್ದಾರೆ. ಈಗಾಗಲೇ ಕೆಲವು ಪಕ್ಷಗಳ ಪರ ಬಹಿರಂಗವಾಗಿ ಹಣ ಹಂಚಿಕೆ ಆಗಿದೆ, ಬಹಿರಂಗವಾಗಿ ಹಣ ಹಂಚಿಕೆಯನ್ನು ಮಾಡಿದ್ದಾರೆ, ಮತಗಳನ್ನು ಪಡೆಯೋದಕ್ಕೂ ಕೂಡ ಸಾಕಷ್ಟು ಕಸರತ್ತನ್ನು ಮಾಡಿದ್ದಾರೆ ಅಂಥೇಳಿ ಇಲ್ಲಿ ಹೇಳಿಕೆ ಒಂದನ್ನು ನೀಡಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಅಫ್ಸರ್ ಕೊಡ್ಲಿಪೇಟೆ ಅವರು ಕಿಡಿಯನ್ನು ಕಾರಿದ್ದಾರೆ.